ಕಂಡಕ್ಟರ್ ಕಮ್ ಡೈರೆಕ್ಟರ್ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕ್ಕೆ ಸುಮಾರು ವರ್ಷದಿಂದ ಅವರೇ ಕೆಲಸ ಮಾಡ್ತಿರೋಂಥ ಹೆಬ್ಬಾಳದ ಬಸ್ ಡಿಪೋಗೆ ನಾನು ಬಂದಿದ್ದೀನಿ. ಈಗ ಅವರ ಸಾಕಷ್ಟು ಸಹಪಾಠಿಗಳು ಅವ್ರ ಜೊತೆ ಕೆಲಸ ಮಾಡಿದ್ರಲ್ಲ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ಹೇಳಿ, ನಿಮಗೆ ಎಷ್ಟು ವರ್ಷದಿಂದ ನಂದನ್ ಅವರು ಪರಿಚಯ ಇದ್ದಾರೆ, ಎಷ್ಟು ವರ್ಷದ ಜೊತೆಗೆ ಕೆಲಸ ಮಾಡಿದ್ದಾರೆ? ಸುಮಾರು ನನಗೆ ನಂದನ್ ಅವರು 8 ವರ್ಷದಿಂದ ನನ್ನ ಆತ್ಮೀಯ ಸ್ನೇಹಿತರಾಗಿ ಸುಮಾರು ಆ್ಯಕ್ಚುಲಿ ನಾವು ನಾನು ಮತ್ತು ನಂದನ್ನು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಇದರಲ್ಲಿ ಸುಮಾರು ಜನ ಇದ್ದಾರೆ. ಅವರೆಲ್ಲ ಸೇರಿಕೊಂಡು ಸುಮಾರು ಡಿಪೋ 10ನಲ್ಲಿ ನಾವು ಅಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಅಲ್ಲಿಂದ 2006 ಡಿಪೋ ಓಪನ್ ಆಯಿತು. ಡಿಪೋ 28 ಅಲ್ಲಿಗೆ ಬಂದಾಗಲಿಂದನೂ ಹಿಡಿದು ಇಲ್ಲಿವರೆಗೂ ನಾವು ಜೊತೆಲೇ ಇದ್ದೀವಿ, ಜೊತೆಲೇ ವರ್ಕ್ ಮಾಡ್ತಾಯಿದ್ದೀವಿ. ಬಟ್ ಅವರು ಈಗ ಈ ಒಂದು ಫಿಲ್ಮ್ ಲ್ಯಾಂಡಿಗೆ ಹೋದ್ಮೇಲೆ ಸ್ವಲ್ಪ ದಿವಸ ಡ್ಯೂಟಿಯಲ್ಲಿ ಬಂದಿಲ್ಲ ಅಷ್ಟೇ. ಅದು ಬಿಟ್ಟರೆ ಮತ್ತೇನಿಲ್ಲ. ಈಗ ಅವರು ನಾವು ಮಾಡಿರ್ತಕ್ಕಂಥ ಒಂದು ಇದಕ್ಕೆ ನಮ್ಮ ಒಂದು ಸಹಕಾರ, ಎಲ್ಲ ಒಂದು ನಮ್ಮ ಕಾರ್ಮಿಕರ ಸಹಕಾರ ಅವ್ರಿಗೆ ಇದ್ದೇ ಇರುತ್ತೆ. ನಿಮಗೆ ಸುಮಾರು ಎಷ್ಟು ವರ್ಷದಿಂದ ಪರಿಚಯ? ನಮ್ಮೊಂದು 6 ವರ್ಷದಿಂದ ಪರಿಚಯ ಸರ್. ಮತ್ತು ಸುಮಾರು ಒಂದು 3-4 ವರ್ಷ ಪಾರ್ಟ್ನರ್ ಆಗಿ ಜೊತೆ ಡ್ಯೂಟಿ ಮಾಡಿದ್ವಿ. ತುಂಬ ಇದ್ರ ಬಗ್ಗೆ ಪಾರ್ಟ್ನರ್ ಅಂದರೆ ಟೋಟಲಿ ಈಗ ನೀವು ಬಸ್ಸಲ್ಲಿ ಡ್ರೈವರ್ ಅವ್ರು ನಿರ್ವಾಹ. ಓಕೆ ಓಕೆ, ನಿಮ್ಮ ಜೊತೆ ಅವ್ರು ಕೆಲಸ ಮಾಡಿದ್ದಾರೆ. ಸೊ ಅಂದರೆ ಯಾವುದು ರೂಟ್ ಯಾವುದು ನಾರ್ಮಲ್ ಇವಾಗ ಯಾವುದು ಇದೆಯಾ? ವಿದ್ಯಾರಣ್ಯಪುರ ರೂಟ ಮಾಡಿದ್ವಿ ಮತ್ತು ಡಿಪೋ ಅದರಲ್ಲಿ ಕೂಡ ಕಾಲ್ಬಲ್ ಸಂಗ್ರಹ ಮಾಡ್ತಿದ್ವಿ. ಇಲ್ಲಿ ಬಂದಮೇಲೆ ಎಲ್ಲ ಅದರಲ್ಲೂ ಜೊತೆಲೇ ಜಾಸ್ತಿ ಇರೋದು. ಇವಾಗಲೂ ಅವ್ರ ಜೊತೆಲೇ ಇರೋದು. ಇಂಥ ವ್ಯಕ್ತಿ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಅದನ್ನು ಸಾಧಿಸಿ ತೋರಿಸಿದ್ರು. ಇನ್ನೂ ಲಕ್ಷಾಂತರ ಜನ ಈ ರೀತಿ ಬೆಳೀಲಿ, ಈ ರೀತಿ ಬೆಳೆಯೋಕೆ ಎಲ್ಲರೂ ನಮ್ಮ ಕಾರ್ಮಿಕರ ಬಂಧುಗಳು ಮತ್ತು ಜನ ಎಲ್ಲರೂ ಸಹಕರಿಸಬೇಕು ಮತ್ತು ಬೆಳೆಸೋಕ್ಕೆ ಒಂದು ಸಪೋರ್ಟ್ ಮಾಡಬೇಕು. ಸೊ ಹೇಗೆ ಕೆಲಸ ಮಾಡ್ತಿದ್ರು ಅಂದರೆ ಈ ಕಡೆ ಸಿನಿಮಾ ಡೈರೆಕ್ಷನ್ ಅಂದರೆ ಅದಕ್ಕೆಲ್ಲ ಸ್ಕ್ರಿಪ್ಟ್ ತಯಾರಿ ಅಂತ ಸಾಕಷ್ಟು ಇರುತ್ತೆ, ಅಲ್ಲೂ ಇರುತ್ತೆ, ಜೊತೆಗೆ BMTC ಮಾಡಿಕೊಂಡು ಜೊತೆಗೆ ಬಂದು ಕೆಲಸ ಹೇಗೆ ಮಾಡ್ತಾ ಇದ್ರು? ಲೈಕ್ ಯಾವ್ದಾರು ಒಂದು ಕೋರ್ಡಿನೇಟ್ ಇತ್ತು? ಮಧ್ಯಾಹ್ನ ಇಳಿದು ಡ್ಯೂಟಿ, ಬೆಳಗ್ಗೆ ಬಂದು ಮಧ್ಯಾಹ್ನ ಹಿಡ್ಕೊಂಡು ಮತ್ತೆ ಡ್ಯೂಟಿ ಮುಗಿಸ್ಕೊಂಡು ಅಲ್ಲೇ ಹೋಗಿ ಮತ್ತು ಅಲ್ಲೇ ಸರ್ವಿಸ್ ಮಾಡ್ತಿದ್ರು. ಮತ್ತು ತುಂಬ ಕಷ್ಟಪಟ್ಟಿದ್ದಾರೆ ಅವರು. ಇದರಲ್ಲಿ ಹೆಚ್ಚಿನ ಮಟ್ಟಿಗೆ ಬೆಳೆದು ಅವರ ಸಾಧನೆಗೆ ಒಂದು ದಾರಿ ಆಗಲಿ ಅಂತ ಒಂದು ನನಗೆ. ಸೊ ನೀವು ನೋಡಿರೋ ಪ್ರಕಾರ ಅಂದರೆ ಬಸ್ಸಲ್ಲಿ ಇವಾಗ ಪ್ರಯಾಣ ಮಾಡ್ತಾ ಇರ್ಬೇಕಾರೆ, ಇವಾಗ ವಿದ್ಯಾರಣ್ಯಪುರ ಟು ಮೆಜೆಸ್ಟಿಕ್ ಹೋಗ್ತಾ ಇರ್ಬೇಕಾರಲ್ಲ, ಅಲ್ಲಿ ಫ್ರೀ ಇದ್ದಾಗ ಅಲ್ಲಿ ಬರೆಯೋದು ಏನಾದ್ರು ಆ ಥರ ಏನು ಮಾಡ್ತಾ ಇಲ್ಲ? ಏನು ಮಾಡ್ತಿರ್ಲಿಲ್ಲ. ಬಟ್ ಮನೇಲಿ ಹೋಗಿ ವರ್ಕ್ ಮಾಡ್ತಿದ್ರು ಅಷ್ಟೇ. ಸೊ ಸ್ವಲ್ಪ ಉಪೇಂದ್ರನ ಥರನ ಕೂದಲೆಲ್ಲ ಬಿಟ್ಟಿದ್ದಾರೆ ಸ್ವಲ್ಪ. ಏನು ಉಪೇಂದ್ರನ ಅಭಿಮಾನಿನವರು ನೀವು ನೋಡಿರೋ ಪ್ರಕಾರ? ಸರ್ ಅವರಲ್ಲಿ ಒಂದು ಕಲೆ ಇದೆ. ಆ ಕಲೆಯನ್ನು ಅವರೀಗ ಎಲ್ಲಿ ಯಾವ ಮಟ್ಟಕ್ಕೆ ತರಬೇಕು ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ನೀವು ಅವ್ರಿಗೆ ಎಷ್ಟು ವರ್ಷದಿಂದ ಪರಿಚಯ ಇದೆ? ನಾವು ಸುಮಾರು 2 ವರ್ಷದಿಂದ ಪರಿಚಯ ಇದ್ದೇವೆ. ಸೊ ಅಂದರೆ ನೀವೇನು ಅವ್ರ ಜೊತೆ ಡ್ಯೂಟಿ ಮಾಡ್ತಾ ಇದ್ದೀವಿ? ಅವ್ರ ಜೊತೆ ಡ್ಯೂಟಿ ಮಾಡ್ತಾ ಇದ್ದೀವಿ. 276A ಅಂದ್ಬಿಟ್ಟು ಶಿವಾಜಿನಗರ ಟು ವಿದ್ಯಾರಣ್ಯಪುರ. ಏಕೆ ಆ ಗಾಡಿಯಲ್ಲಿ ಮಾಡಬೇಕಾದ್ರೆ ನಾವು ಪಾರ್ಟ್ನರು, ನಾವು ಡ್ರೈವರು ಮತ್ತು ಅವ್ರ ಕಂಡಕ್ಟ್ರು. ಆ ಕತೆ ಬರೀಬೇಕಾದ್ರೆ ಮತ್ತು ಇನ್ನೊಂದು ಎಲ್ಲ ಈ ಕೆಲಸಗಳಿಂದನೂ ಅವರು ಒಳ್ಳೆಯ ಇದು ತೊಗೊಂಡಿದ್ದಾರೆ. ಈ ಘಟಕದಲ್ಲಿ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ. ಇನ್ನು ಮುಂದೆ ಆದರೆ ನಮ್ಮ BMTC ಚಾಲಕ ನಿರ್ವಾಹಕರು ಮತ್ತು ನಮ್ಮ ಸ್ಟಾಫ್ಸ್ ಎಲ್ಲನೂ ಆ ಫಿಲಿಮ್ ರಿಲೀಸ್ ಆದಮೇಲೆ ಹೋಗಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಫಿಲಿಮ್ ನೋಡಿ ಅವರಿಗೆ ಒಂದು ಉತ್ಸಾಹ, ಒಳ್ಳೆಯ ಮನಸ್ಸು ತುಂಬಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಓಕೆ ಸರ್, ಇವಾಗ ಈ BMTC ಅಂತ ಅಂದಾಗ ಅಥವಾ BTS ಅಂತ ಹೇಳಿದಾಗ ಮುಂಚೆ ರಜನಿಕಾಂತ್ ಅವರು ಒಂದು ಸಾಮಾನ್ಯ ಕಂಡಕ್ಟರ್ ಆದವರು ಒಂದು ದೊಡ್ಡ ಸ್ಟಾರ್ ಆಗಿರೋ ತೋರಿಸ್ಕೊಟ್ಟಿದ್ದಾರೆ. ಸೊ ಅಂದರೆ ಒಂದು ಕೆಲಸ ಮಾಡಿಕೊಂಡು BTS ಅಥವಾ BMTC ಕಂಡಕ್ಟರ್ ಆಗಿದ್ರು ಕೂಡ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು ಕಲೆ ಇದ್ರೆ ಅಂತ ತೋರಿಸಿದ್ದಾರೆ. ಸೊ ಆ ಥರ ಒಂದು ಆಸಕ್ತಿ ಇರೋರು ಇವಾಗ ನಂದನ್ ಪ್ರಭು ಅದೇ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಬಿಟ್ಟು ನೀವು ನೋಡಿರೋ ಪ್ರಕಾರ, ಯಾಕಂದರೆ ಸಾಕಷ್ಟು ಜನ ಇರ್ತಾರೆ, ನೀವು ದಿನ ಹಗಲು ರಾತ್ರಿ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ, ಬೇರೆ ಥರನೂ ಗುರುತಿಸಿದ್ದೀರಾ ಬೇರೆ ಅವ್ರನ್ನ ನಿಮ್ಮ ಕಣ್ಣಿಗೆ? ಇನ್ನೂ ತುಂಬ ಜನ ಇದ್ದಾರೆ ಸರ್, ಸುಮಾರು ಜನ ಇದ್ದಾರೆ. ಬಟ್ ಈ ಕೆಲಸದಲ್ಲಿ ಮಾಡೋ ಕೆಲಸದಲ್ಲಿ ಬಟ್ ತುಂಬ ಸಮಯ ಸಾಲದ ಕಾರಣಗ ಹಿಂದೆ ಒಳಗೆ ಈ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಕಾರಣ ಏನಪ್ಪ ಅಂತಂದರೆ ಬೆಳಗಿಂದ ಸಾಯಂಕಾಲ ಡ್ಯೂಟಿ, ಮತ್ತೆ ತಿರ್ಗಾ ಬೆಳಗ್ಗೆ ಸಾಯಂಕಾಲ ಈ ಥರ ಆಗೋದ್ರಿಂದ ಪೇಷನ್ಸ್ ಇಲ್ಲಾರ್ದಂಗೆ ಆಗಿಬಿಟ್ಟು ಈ ರೀತಿ ಆಗಲಿಕ್ಕೆ ಆ ಕಲಾವಿದಕ್ಕೆ ಹೋಗೋಕ್ಕೆ ಚಾನ್ಸ್ ಅವ್ರಿಗೆ ಅವಕಾಶ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಎಷ್ಟೋ ಕಲ ಇದ್ರೂ ಮನಸ್ಸಲ್ಲಿ ನೊಂದ್ಕೊಂಡು ಇದ್ದಾರೆ ಹೊರತು ಅದನ್ನು ತೋರಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ತೋರಿಸ್ಬೇಕಂದ್ರೂ ಕೂಡ ಅವ್ರಿಗೆ ಟೈಮ್ ಇಲ್ಲ. ಆ ಕಾರಣಕ್ಕೆ ಇನ್ನೂ ಇದೇ ಇದರಲ್ಲಿ ಡ್ಯೂಟಿ ಇದು ಮಾಡ್ತಾ ಇದ್ದಾರೆ. ಬಟ್ ಇಂಥ ವ್ಯಕ್ತಿ ಒಬ್ಬರು ಹಳ್ಳಿಯಿಂದ ಬಂದು ಇಂಥ ಡಿಪಾರ್ಟ್ಮೆಂಟಲ್ಲಿ ಅಪಾಯಿಂಟ್ ಆಗಿ ಇಷ್ಟೊಂದು ಸಾಧನೆ ಮಾಡ್ಯಾರೋದ್ರಿಂದ ನೆಚ್ಚುವಂಥ ಯಾವ ಸಾಮಾನ್ಯ ಆಗಲ್ಲ. ಬಟ್ ಮಾಡಿದರೆ ತುಂಬ ರಿಯಲಿ ಗ್ರೇಟ್. ಒಂದು ಆಸಕ್ತಿ ಇದ್ದು ಕಲೆ ಇದ್ರೂ ಕೂಡ ಒಂದು ಕಮಿಟ್ಮೆಂಟು ಅಥವಾ ಒಂದು ಕೆಲಸ ಮಾಡಲೇಬೇಕು, ದುಡಿಲೇಬೇಕು, ಅಥವಾ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಏನೋ ಇರೋದ್ರಿಂದ ಅವ್ರು ಮಾಡೋಕ್ಕಾಗಲ್ಲ ಅಂತ ನೀವು ಹೇಳಿ. ಇವಾಗ ನೋಡಿ, ಡ್ಯೂಟಿ ಬಿಟ್ಟರೆ ಅದನ್ನ ಮಾಡೋಕ್ಕಾಗಲ್ಲ, ಅದನ್ನ ಬಿಟ್ಟರೆ ಇದನ್ನು ಮಾಡೋಕ್ಕಾಗಲ್ಲ. ಏನೇನೋ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ. ಬಟ್ ಇದನ್ನು ಮಾಡಿದರೆ ಅದನ್ನು ಮಾಡೋಕ್ಕಾಗಲ್ಲ, ಅದನ್ನು ಮಾಡಿದ್ರೆ ಇದನ್ನು ಮಾಡೋಕ್ಕಾಗಲ್ಲ. ಎರಡೂ ಮಾಡಬೇಕಂದ್ರೆ ತುಂಬ ಕಷ್ಟಪಡಬೇಕಾಗತ್ತೆ. ಹಗಲು ಯಾವುದೋ ರಾತ್ರಿ ಯಾವುದೋ ವಿಚಾರ ಮಾಡೋಕ್ಕಾಗಲ್ಲ. ಬಟ್ ಅದನ್ನೆಲ್ಲ ಮರೆತು ಮಾಡಬೇಕಪ್ಪ ಅಂದರೆ ತುಂಬ ಕಷ್ಟಪಡಬೇಕಾಗುತ್ತೆ. ಅದನ್ನು ಇವರು ಮಾಡಿದ್ದಾರೆ. ಅವಾಗ ರಜನಿಕಾಂತ್ ಸರ್ ಏನೋ ಅವಾಗ ಫಿಲ್ಮ್ ಇದರಲ್ಲಿ ಒಂದು ಒಳ್ಳೆ ಅವರು ಸ್ಟೈಲ್ ಮೇಲೆ ಇದ್ರು, ಏನೋ ಅವಕಾಶ ಸಿಕ್ತು.
ಬಟ್ ಇವರು ಡೈರೆಕ್ಟರಾಗಿ ಬೆಳೆದಿದ್ದಾರೆ ಸ್ಟಾರ್ಟಿಂಗಲ್ಲೇ, ನಟನಾಗಿ ಬೆಳೆಯೋದಕ್ಕೆ ಬಟ್ ಡೈರೆಕ್ಟರ್ ಇದಿದೆ. ನಿಮಗೆ ಗೊತ್ತಿರೋ ಪ್ರಕಾರ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಏನಾದರೂ ಆ ಥರ ಫ್ಯಾಮಿಲಿ ಕಡೆಯಿಂದ ಏನೋ ಸಪೋರ್ಟ್ ಅನ್ನೋದು ನಮ್ಗೇನು ಹೇಳೋದು ಇದ್ದಾರೆ. ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇದೆ ಮತ್ತು ಅವ್ರ ಮನೇಲಿ ಎಲ್ಲ ಸ್ಕೋಪಿಂಗ್ ಇದೆ. ಬಟ್ ಆ ರೀತಿ ಆಗಿದ್ರಿಂದ ಅವ್ರದ್ದು ಇದೆ ಪ್ಲಸ್ ಇವ್ರದ್ದು ಇದೆ. ಸೊ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇವಾಗ ನಿಮ್ಮ ಸಹಪಾಠಿ ನಿಮ್ಮ ಜೊತೆಲಿ ಇದ್ದವರು? ತುಂಬಾ ಖುಷಿ ಅನ್ಸುತ್ತೆ. ಮತ್ತು ನಾವು ಇಂಥ ವ್ಯಕ್ತಿ ನಾವು ಈ ರೀತಿ ನೋಡ್ತೀವಿಲ್ಲ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ನಮ್ಮ ಕಣ್ಣಿದ್ರೆ ನಮ್ಮ ಜೊತೆಯಾಗಿದ್ದಾರಪ್ಪ ಅಂದ್ರೆ ನಾವು ನಿಜವಾಗ್ಲೂ ಅದೃಷ್ಟವಂತರ ನಾವು ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಇದೇ ಥರ ಎಲ್ಲರೂ ಸಪೋರ್ಟ್ ಕೊಡ್ತಾರೆ. ಇನ್ನು ಸಾಕಷ್ಟು ಕಲಾವಿದರು ಇದ್ದೇ ಇರ್ತಾರೆ ನಿಮ್ಮ ನಡುವೆ. ಇಲ್ಲಿ ತುಂಬಾ ಜನ ಇದ್ದಾರೆ, ಅದೇ ಹೇಳಿದ್ವಲ್ಲ, ತುಂಬಾ ಜನ ಇದ್ದಾರೆ. ತೋರಿಸ್ಕೊಳಕ್ ಆಗಲೇ ಸಮಯ ಸಾಲ ಕಾರಣಕ್ಕೆ ಇನ್ನು ಹಿಂದುಳಿದಿದ್ದಾರೆ. ಒಳ್ಳೆ ಇನ್ನು ಇವಾಗಲೂ ಸೀರಿಯಲ್ ಎಲ್ಲ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಮಾಡ್ತಾ ಇದ್ದಾರೆ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಕೇವಲ ಬಸ್ಸಲ್ಲಿ ಡ್ರೈವಿಂಗ್ ಮಾಡೋಕ್ಕೆ ಅಥವಾ ಒಂದು ಕಂಡಕ್ಟರ್ ಆಗಿ ಟಿಕೆಟ್ ಕೊಡೋಕೆ ಮಾತ್ರ ಸೀಮಿತ ಅಲ್ಲದೆ ಇನ್ನು ಸಾಕಷ್ಟು ಕಲೆ ಇದೆ, ಬೇರೆ ಕ್ಷೇತ್ರದಲ್ಲೂ ಬೆಳಿಬೋದು ಅನ್ನೋದನ್ನ ತೋರಿಸ್ಕೊಡಿ, ಹೆಲ್ಪ್ ಮಾಡಿ. ಸದಾ ನಿಮ್ಮ ಸಪೋರ್ಟ್ ಎಲ್ಲ ಅವ್ರಿಗೆ ಅದೇ ಥರ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕರ್ನಾಟಕ ರಾಜ್ಯದ ಜನತೆಗಳೆಲ್ಲ ಥ್ಯಾಂಕ್ ಯು. ಇದು ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಕನ್ಸು ಕಾಣೋದು ಮುಖ್ಯ ಅಲ್ಲ, ಕಂಡಿರೋ ಕನಸನ್ನು ನನಸು ಮಾಡ್ಕೊಳ್ಳೋದು ಮುಖ್ಯ. ಹಠ ಛಲ ಹೊಂದಿದ್ರೆ ಏನು ಬೇಕಾದ್ರೆ ಸಾಧಿಸ್ಬೋದು ಅನ್ನೋಕ್ಕೆ ಸಾಕಷ್ಟು ಉದಾಹರಣೆ ಇದೆ. ಈಗ ಈ ಕಂಡಕ್ಟರ್ ಲೈಫ್ ಕೂಡ ಆ ಉದಾಹರಣೆಯಲ್ಲಿ ಒಂದಾಗಲಿ. ಇವರು ಮಾಡಿರೋ ಚಿತ್ರ ಸಕ್ಸಸ್ ಆಗಲಿ, ಸಾಕಷ್ಟು ಜನಕ್ಕೆ ಇವ್ರ ಲೈಫ್ ಮಾದರಿ ಆಗಲಿ ಅನ್ನೋದು ಎಲ್ಲರ ಆಸೆ. ಕ್ಯಾಮ್ರಾ ಪರ್ಸನ್ ಮಂಜು ಮತ್ತು ಕಿರಣ್ ಜೊತೆ ಸಂದೀಪ್ ಸೋಣ, ನ್ಯೂಸ್ 24/7 ಬೆಂಗಳೂರು.